ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಅಂಜನಪ್ಪ ಡಿ.ಕೆ, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್, ದಾವಣಗೆರೆ. ಇಂದು ನಾನು BA ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಪಠ್ಯದಲ್ಲಿ ಅಳವಡಿಸಿರ್ತಕ್ಕಂತಹ ಐಚ್ಛಿಕ ಕನ್ನಡ ವಿಷಯದಲ್ಲಿ ವಿವಿಧ ಮಾಧ್ಯಮಗಳ ಭಾಷೆ ಇರತಕ್ಕಂಥ ವಿಷಯವನ್ನು ಕುರಿತು ಬೋಧಿಸ್ತಾ ಇರ್ತಕ್ಕಂಥದ್ದು. ಈ ಸಂವಹನಕ್ಕಾಗಿ ಮಾತನ್ನು ಬಳಸಿಕೊಳ್ಳುವ ಮಾಧ್ಯಮಗಳು ಅನೇಕ. ಈ ಮಾಧ್ಯಮಗಳಲ್ಲಿ ಶ್ರವ್ಯ ಮಾಧ್ಯಮಗಳಿರ್ಬೋದು ಅಥವಾ ದೃಶ್ಯ ಮಾಧ್ಯಮಗಳಿರ್ಬೋದು. ಅಂದರೆ ಅದರ ಜೊತೆಗೆ ಈ ಬರವಣಿಗೆ ಭಾಷೆ ಇರ್ಬೋದು ಅಥವಾ ಮಾತು ಇರ್ಬೋದು. ಈ ಎರಡು ಬಗೆಯಲ್ಲಿ ನಾವು ಮಾತನ್ನು ಬಳಸ್ಕೊಳ್ತಾ ಇರ್ತಕ್ಕಂಥದ್ದನ್ನು ಅಥವಾ ಭಾಷೆಯನ್ನು ಬಳಸ್ಕೊಳ್ತಕ್ಕಂಥದ್ದನ್ನು ಕಾಣ್ತೇವೆ. ಕಳೆದ ಸುಮಾರು 50 ವರ್ಷಗಳಲ್ಲಿ ಈ ಮಾಧ್ಯಮ ವಲಯದಲ್ಲಿ ಸಾಕಷ್ಟು ಬೆಳವಣಿಗೆಗಳನ್ನು ನಾವು ಕಾಣ್ತಾ ಇದ್ದೀವಿ. ಮೊದಲು ನಮಗೆ ಇರತಕ್ಕಂಥ ಮಾಧ್ಯಮ ಅಂತಂದರೆ ಪತ್ರಿಕಾ ಮಾಧ್ಯಮ. ಈ ಪತ್ರಿಕಾ ಮಾಧ್ಯಮದ ಜೊತೆಯಲ್ಲಿ ರೇಡಿಯೋ ಬಂದು ಸೇರಿಕೊಳ್ಳುತ್ತೆ, ಜೊತೆಗೆ ಟೆಲಿವಿಷನ್ ಸಹ ಸೇರಿಕೊಳ್ಳುತ್ತೆ. ಈ ಮನೋರಂಜನೆಯ ಉದ್ದೇಶದ ಹಿನ್ನೆಲೆ ಒಳಗಿದ್ದಂತಹ ರಂಗಭೂಮಿಯ ಜೊತೆಯಲ್ಲಿ ಈ ಚಿತ್ರರಂಗ ಬಂದು ಸೇರಿಕೊಳ್ಳುತ್ತೆ. ಆದರೆ ಈ ಚಿತ್ರರಂಗ ಹಿಂದೆಯೂ ಇತ್ತು. ಅಂದರೆ ನಮಗೆ ಸ್ವತಂತ್ರ ಬಂದ ತರುವಾಯದೊಳಗೆ ಈ ಚಿತ್ರರಂಗ ಸಾಕಷ್ಟು ಬದಲಾವಣೆಗಳನ್ನು ಕಂಡುಕೊಟ್ಟಿದೆ. ಅಂದರೆ ವ್ಯಾಪಕವಾಗಿ ಈ ಚಿತ್ರರಂಗ ಇರತಕ್ಕಂಥದ್ದು ಬೆಳೆದಿದೆ. ಆಮೇಲೆ ಅಷ್ಟೇ ರೀತಿಯಲ್ಲಿ ಈ ಭಾಷೆಯನ್ನು ಚಿತ್ರಗಳಲ್ಲಿ ಬಳಸ್ಕೊಂಡಿರ್ತಕ್ಕಂಥದ್ದು. ಅಂದರೆ ಈ ಎಲ್ಲ ಮಾಧ್ಯಮಗಳು ಒಂದಲ್ಲ ಒಂದು ವಿಧದಲ್ಲಿ ಭಾಷೆಯನ್ನು ಬಳಸ್ಕೊಂಡು ಅವು ನಮ್ಮೆಲ್ಲರಿಗೂ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವಿಷಯಗಳನ್ನು ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಅಂದರೆ ನಾವು ಈಗ ಗಮನಿಸಿದ ಭಾಷೆಯ ಎರಡು ರೂಪಗಳಾಗಿರ್ತಕ್ಕಂಥ ಮಾತು ಮತ್ತು ಬರಹ, ಇವು ಬೇರೆ ಬೇರೆ ರೀತಿಗಳಲ್ಲಿ ಬಳಕೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆ ವಿವಿಧ ನೆಲೆಗಳಲ್ಲಿ ಹೇಗೆ ಬಳಕೆಯಾಗುತ್ತದೆ, ಅದರ ಸ್ವರೂಪವೇನು ಎಂಬತಕ್ಕಂಥದ್ದನ್ನು ಕುರಿತು ನಾವು ಚರ್ಚಿಸಬಹುದು. ಜೊತೆಗೆ ಮಾಧ್ಯಮಗಳಲ್ಲಿ ಕನ್ನಡ ಭಾಷೆ ಯಾವ ಯಾವ ರೀತಿಯಲ್ಲಿ ಇದು ಬಳಕೆಗೊಂಡಿದೆ ಎಂಬತಕ್ಕಂಥದ್ದನ್ನು ಸಹ ನಾವು ನೋಡ್ಬೋದು. ಮತ್ತು ನಾನು ಮೊದಲಿಗೆ ಹೇಳ್ತಕ್ಕಂಥ ಒಂದು ವಿಚಾರ ಅಂತಂದರೆ, ಮಾಧ್ಯಮಗಳಲ್ಲಿ ಬಳಕೆಯಾಗುವಂತಹ ಪದಕೋಶಗಳ ವಿಚಾರವನ್ನು ಕುರಿತು ಹೇಳ್ತೀನಿ. ಈ ಮಾಧ್ಯಮಗಳಲ್ಲಿ ಬಳಕೆಯಾಗ್ತಕ್ಕಂತಹ ಪದಕೋಶ ಇದು ಅಗಾಧ ಪ್ರಮಾಣದಲ್ಲಿ ಪಲ್ಲಟವನ್ನು ಹೊಂದಿರುವುದನ್ನು ನಾವು ಕಾಣ್ತೀವಿ. ಅಂದರೆ ಕನ್ನಡ ಪದಗಳ ಜೊತೆಗೆ ಇಂಗ್ಲೀಷ್, ಸಂಸ್ಕೃತ, ಪರ್ಷಿಯೋ, ಅರಬಿಕ್, ಇತರ ಉಪಭಾಷೆಗಳ ಪದಗಳು ಸಹ ಬಂದು ಸೇರಿಕೊಳ್ತವೆ. ಈ ರೀತಿಯಾಗಿ ಇತರ ಭಾಷೆಗಳು ಅಥವಾ ಅನ್ಯ ಭಾಷೆಗಳ ಶಬ್ದಗಳು ಸಾಮಾನ್ಯವಾಗಿ ಬಳಕೆಯಾಗುವಂತಹ ಕ್ಷೇತ್ರಗಳಂದರೆ ವಾಣಿಜ್ಯ ಕ್ಷೇತ್ರ ಮತ್ತು ಆಟೋಟ ಕ್ಷೇತ್ರ, ಆಮೇಲೆ ವೈದ್ಯಕೀಯ ತಾಂತ್ರಿಕ ಕ್ಷೇತ್ರಗಳಲ್ಲಿ ಈ ಒಂದು ಬೆಳವಣಿಗೆಯನ್ನು ನಾವು ಕಾಣ್ತೀವಿ. ಆಮೇಲೆ ವೈಚಾರಿಕವಾಗಿರ್ತಕ್ಕಂತಹ ಬರಹಗಳಲ್ಲಿ ಅಂದರೆ ವರದಿ ಇರ್ಬೋದು, ವ್ಯಾಖ್ಯಾನಗಳಿರ್ಬೋದು, ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಂಸ್ಕೃತ ಪದಗಳು ಹೆಚ್ಚಾಗಿ ಬಳಕೆಯಾಗಿರ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಈ ಮಾಧ್ಯಮಗಳ ಬರಹದಲ್ಲಿ ಕನ್ನಡ ಬಹಳ ಶುದ್ಧತೆಯ ಕಡೆಗೆ ಹೆಚ್ಚು ಒತ್ತನ್ನು ನೀಡಬೇಕಾಗಿರ್ತಕ್ಕಂಥ ಒಂದು ಅಂಶವೂ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ಸಾಧ್ಯವಾದಷ್ಟು ಈ ಮಾಧ್ಯಮಗಳಲ್ಲಿ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಭಾಷೆಯನ್ನು ಶ್ರುತಿ ಸಹ್ಯವಾಗಿ, ಅಂದರೆ ಶ್ರುತಿಗೆ ಯಾವುದೇ ರೀತಿಯಲ್ಲಿ ತೊಂದರೆಯಾಗದಂತೆ ಬಳಸ್ತಕ್ಕಂಥ ಕೆಲಸವನ್ನು ಮಾಡಬೇಕಾಗುತ್ತೆ.
ಈ ಹಿನ್ನೆಲೆಯೊಳಗೆ ನಮ್ಮ ಮಾಧ್ಯಮಗಳಾಗಿರ್ತಕ್ಕಂತಹ ಪತ್ರಿಕೆಗಳಿರ್ಬೋದು, ದೂರದರ್ಶನ ಇರ್ಬೋದು, ಚಲನಚಿತ್ರ ಇರ್ಬೋದು, ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ವ್ಯಾಪಕತೆಯನ್ನು ಪಡ್ಕೊಂಡಿರ್ತಕ್ಕಂಥ ಈ ಮಾಧ್ಯಮ ಎಂತಕ್ಕಂಥದ್ದು ಇರ್ಬೋದು, ಇತ್ಯಾದಿ ಆಗಿರ್ತಕ್ಕಂಥ ಮಾಧ್ಯಮಗಳಲ್ಲಿ ಕನ್ನಡ ಭಾಷೆ ಹೇಗೆ ಬಳಕೆಗೊಂಡಿದೆ ಅಂತಕ್ಕಂಥದ್ದನ್ನು ನಾವು ಈಗ ನೋಡೋಣ. ಮೊದಲನೇದಾಗಿ ಪತ್ರಿಕಾ ಭಾಷೆ ಅಂದರೆ ಪತ್ರಿಕೆಯಲ್ಲಿ ಭಾಷೆ ಹೇಗೆ ಬಳಕೆಗೊಳ್ಳುತ್ತದೆ ಎಂತಕ್ಕಂಥದ್ದು. ಈ ಪತ್ರಿಕಾ ಮಾಧ್ಯಮ ಎಂತಕ್ಕಂಥದ್ದು ಇದು ಅವಸರದ ಮಾಧ್ಯಮ ಅಂತಂದೇಳಿ ಹೇಳ್ತಾರೆ. ಯಾಕಂದರೆ ಇದಕ್ಕೆ ಒಂದು ಕಾಲಮಿತಿ ಇರುತ್ತೆ. ಆ ಕಾಲಮಿತಿ ಒಳಗೆ ಅದು ಪತ್ರಿಕೆ ಪ್ರಕಟವಾಗಬೇಕಾಗಿರುತ್ತೆ. ಹಾಗಾಗಿ ಈ ಪತ್ರಿಕೆ ಎಂತಕ್ಕಂಥದ್ದು ಅವಸರದ ಮಾಧ್ಯಮ ಅಂತ ಹೇಳ್ತಾರೆ. ಇಲ್ಲಿ ಭಾವನೆಗಳೇನಿದಾವಲ್ಲ, ಆ ಭಾವನೆಗಳು ಮಡುಗಟ್ಟಿ ಸಾಕಷ್ಟು ಕಾಲ ಗೂಡು ಕಟ್ಟಿ ಹೊರ ಹಾಕಲು ಅವಕಾಶ ಇರುವುದಿಲ್ಲ. ನಿಗದಿಯಾದ ಕಾಲದೊಳಗೆ ನಿರ್ದಿಷ್ಟ ಸಮಯದೊಳಗೆ ಸ್ಪಷ್ಟಗೊಂಡ ಒಂದು ರಚನೆ ಈ ಪತ್ರಿಕಾ ಮಾಧ್ಯಮದ ಭಾಷೆಯಾಗಿರುತ್ತೆ ಅಂತ ಹೇಳ್ತಾರೆ. ಅಂತೆಯೇ ಈ ಪತ್ರಿಕೋದ್ಯಮ ಆರಂಭಗೊಂಡದ್ದೇ ಸಾಹಿತಿಗಳಿಂದ ಅಂತ ಹೇಳ್ತಾರೆ. ಸಾಹಿತಿಗಳ ನೇತೃತ್ವದಲ್ಲಿ ಇದರ ಅರುಣೋದಯದ ಕಾಲವೂ ಸಹ ಅಥವಾ ಇದರ ಅರುಣೋದಯವೂ ಸಹ ಸಾಹಿತ್ಯದಿಂದಲೇ ಎಂತಕ್ಕಂಥದ್ದು. ಅಂದರೆ ಪ್ರಾರಂಭದಲ್ಲೆಲ್ಲ ಹೆಚ್ಚಾಗಿ ಸಾಹಿತ್ಯವನ್ನು ರಚಿಸ್ತಕ್ಕಂಥ ಅನೇಕ ಜನ ಲೇಖಕರು ಈ ಪತ್ರಿಕೆಗಳನ್ನು ಬಳಸಿಕೊಂಡು ತಮ್ಮ ಲೇಖನಗಳನ್ನಿರ್ಬೋದು, ಕವನಗಳನ್ನಿರ್ಬೋದು, ಕಥೆಗಳನ್ನಿರ್ಬೋದು ಅವರು ಪ್ರಕಟಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಆಮೇಲೆ ಈ ಪತ್ರಿಕೆಯ ಭಾಷೆ ಇದು ರೂಪದಲ್ಲಿ ಪ್ರತಿಯೊಂದು ಪತ್ರಿಕೆಯೂ ಸಹ ತಮ್ಮದೇ ಆದಂತಹ ಮಾದರಿಯನ್ನು ಅನುಸರಿಸುತ್ತೆ. ಮೇಲ್ನೋಟಕ್ಕೆ ಎಲ್ಲ ಪತ್ರಿಕೆಗಳು ಒಂದೇ ಎಂಬ ರೀತಿಯಲ್ಲಿ ಬಳಕೆಗೊಂಡಿದ್ದರೂ ಸಹ ಆಳದಲ್ಲಿ ಅವು ತಮ್ಮದೇ ಆದಂತಹ ಪ್ರಯೋಗಗಳನ್ನು, ಚಲಾವಣೆಗಳನ್ನು ಹೊಂದಿರತಕ್ಕಂಥದ್ದು. ಈ ಕಾರಣಕ್ಕಾಗಿ ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರದಿಂದ ಹಿಡಿದು ಇತ್ತೀಚಿನ ದಿನಗಳ ಕೆಲವು ಪತ್ರಿಕೆಗಳಾದಂತಹ ಪ್ರಜಾವಾಣಿ ಇರ್ಬೋದು, ಸಂಯುಕ್ತ ಕರ್ನಾಟಕ ಇರ್ಬೋದು, ಉದಯವಾಣಿ ಇರ್ಬೋದು, ವಿಜಯವಾಣಿ ಇರ್ಬೋದು, ವಿಜಯ ಕರ್ನಾಟಕ ಇರ್ಬೋದು, ಇವೆಲ್ಲವೂ ಸಹ ಭಿನ್ನ ಭಿನ್ನವಾದಂತಹ ಹಿನ್ನೆಲೆ ಒಳಗೆ ರಚನೆ ಆಗ್ತಕ್ಕಂಥದ್ದು. ಇದಕ್ಕೆ ಕಾರಣ, ಪ್ರಮುಖವಾಗಿರ್ತಕ್ಕಂಥ ಕಾರಣ, ಇವುಗಳ ಸಂಪಾದಕರು ಒಬ್ಬರೇ ಅಲ್ಲ, ಬೇರೆ ಬೇರೆಯಾಗಿರ್ತಾರೆ. ಅವರ ನೋಟಗಳು ಸಹ ಬೇರೆ ಬೇರೆಯಾಗಿರ್ತಕ್ಕಂಥದ್ದು. ಆ ಒಂದು ಹಿನ್ನೆಲೆ ಒಳಗೆ ಈ ಪತ್ರಿಕೆ ಎಂತಕ್ಕಂಥದ್ದು ಇದು ವಿಭಿನ್ನವಾಗಿ ರಚನೆಗೊಂಡಿರ್ತಕ್ಕಂಥದ್ದು. ಆಮೇಲೆ ಪತ್ರಿಕೆಗಳು ಒಂದು ರೀತಿಯಲ್ಲಿ ಟಂಕಸಾಲೆ ಅಂತಂದೇಳಿ ತಿರುಮಲೆ ತಾತಾಚಾರ್ಯ ಎಂತಕ್ಕಂಥವರು ಬಣ್ಣಿಸ್ತಕ್ಕಂಥದ್ದು. ಹೇಗೆ ಅಂದರೆ ಈ ಪತ್ರಿಕೆಗಳು ಜಗದುದ್ದದ ಜಗದಗಲದ ಸುದ್ದಿಗಳನ್ನು ನೇರವಾಗಿ ಓದುಗರಿಗೆ ಮುಟ್ಟಿಸುವಂತಹ ಕೆಲಸವನ್ನು ಮಾಡ್ತವೆ. ಅಂದರೆ ಜಗತ್ತಿನ ಯಾವುದೇ ಭಾಷೆ ಇರ್ಬೋದು, ರಾಷ್ಟ್ರ ಇರ್ಬೋದು, ಅವುಗಳ ಸುದ್ದಿಗಳನ್ನು ಓದುಗರಿಗೆ ತಲುಪಿಸಕ್ಕಂಥ ಕೆಲಸವನ್ನು ಮಾಡ್ತವೆ. ಆಮೇಲೆ ಪತ್ರಿಕೆಯ ಗುರಿ ಏನಪ್ಪ ಅಂತಂದರೆ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥದ್ದು. ಅಂದರೆ ಇಲ್ಲಿ ಬಣ್ಣಿಸುವುದಕ್ಕೆ ಅಂದರೆ ಸಾಹಿತ್ಯಿಕ ಭಾಷೆಯನ್ನು ಆಮೇಲೆ ರೀತಿಯನ್ನು ಆಧರಿಸಿ ಅವಶ್ಯಕತೆ ಇಲ್ಲದ ರೀತಿಯಲ್ಲಿ ಅವು ನೇರವಾಗಿ ವಿಚಾರಗಳನ್ನು ಮಂಡಿಸ್ತಕ್ಕಂಥದ್ದು. ಈ ಪತ್ರಿಕೆಗಳನ್ನು ಕುರಿತು ಜಿ.ಪಿ. ರಾಜರತ್ನಂ ಎಂತಕ್ಕಂಥ ಒಬ್ಬ ಕವಿ ತನ್ನ ರತ್ನನ ಪದಗಳು ಎಂತಕ್ಕಂತಹ ಒಂದು ಕವನ ಸಂಕಲನದೊಳಗೆ ಹೇಳ್ತಕ್ಕಂಥದ್ದು, ಮಾತು ಇರಬೇಕು ಮಿಂಚು ಹೊಡೆದಂಗೆ, ಕೇಳಿದವರು ಹಾಂ ಅನ್ಬೇಕು, ಏನಾರ ಹೇಳದಿದ್ದರೆ ಜಟ್ನಿ ಪಟ್ನಿ ಹೇಳಿ ಮುಗಿಸು, ಸುತ್ಕೊಂಡು ಹೋಗೋದು ಸಹಜ, ಅದ್ಯಾಕೆ ನನಗೂ ನಿಂಗೂ ಅಂಥೇಳಿ ಅವ್ರು ಹೇಳ್ತಾರೆ. ಅಂದರೆ ಯಾವುದೇ ವಿಚಾರ ಇದ್ದರೂ ಸಹ ಸುದ್ದಿಯನ್ನು ಮುಟ್ಟಿಸ್ತಕ್ಕಂಥ ವಿಚಾರ ಪತ್ರಿಕೆಗಳಲ್ಲಿ ಅದು ನೇರವಾಗಿ ಹೇಳಬೇಕು, ಸುತ್ತಿ ಬಳಸಿ ಹೇಳುವಂತಹ ಪ್ರವೃತ್ತಿ ಇರಬಾರ್ದು ಎಂತಕ್ಕಂಥದ್ದನ್ನು ಹೇಳ್ತಾರೆ.
ಇನ್ನು ಪತ್ರಿಕೆ ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕವಾಗಿರ್ತಕ್ಕಂತಹ ಶೈಲಿ ನಿಘಂಟನ್ನು ಹೊಂದಿರತಕ್ಕಂಥದ್ದು. ಉದಾಹರಣೆಗೆ ಕೆಲವೊಂದು ಶಬ್ದಗಳನ್ನು ಬದಲಿಸಿ ಹೇಳ್ತಕ್ಕಂಥ ಒಂದು ಪ್ರವೃತ್ತಿ ಪತ್ರಿಕೆಯಲ್ಲಿದೆ. ಈಗ ಸ್ತುತ್ಯಾರ್ಹ ಅಂತಕ್ಕಂಥ ಒಂದು ವಿಚಾರವನ್ನು ಸ್ತುತ್ಯಾರ್ಯ ಅಂತಕ್ಕಂಥ ಒಂದು ಹಿನ್ನೆಲೆ ಒಳಗೆ ಹೇಳ್ತಕ್ಕಂಥದ್ದು. ಆಮೇಲೆ ಉಪಹಾರ ಅಂತಕ್ಕಂಥದ್ದನ್ನು ಉಪಹಾರ ಅಂಥೇಳಿ ಬಳಸ್ತಕ್ಕಂಥದ್ದು. ಆಮೇಲೆ ಅನಾನುಕೂಲ ಎಂತಕ್ಕಂಥದ್ದನ್ನು ಅನಾನುಕೂಲ ಅಂಥೇಳಿ ಬಳಸ್ತಕ್ಕಂಥದ್ದು. ಆಮೇಲೆ ಕೂಲಂಕುಷ ಎಂತಕ್ಕಂಥದ್ದನ್ನು ಕುಲಂಕುಷ ಅಂಥೇಳಿ ಬಳಸ್ತಕ್ಕಂಥದ್ದು. ಮನಸ್ಥಿತಿಯನ್ನು ಮನೋಸ್ಥಿತಿ ಅಂತ ಹೇಳ್ತಕ್ಕಂಥದ್ದು. ಆಮೇಲೆ ಏಕತೆಯನ್ನು ಐಕ್ಯತೆ ಅಂತ ಬಳಸ್ತಕ್ಕಂಥದ್ದು. ಪ್ರಸ್ತುತ ಅನ್ನೋದನ್ನು ಪ್ರಸಕ್ತ ಅಂತ ಬಳಸ್ತಕ್ಕಂಥದ್ದು. ಹೀಗೆ ಎಲ್ಲ ರೀತಿಯಾಗಿರ್ತಕ್ಕಂತಹ ಪ್ರಯೋಗಗಳು ಚಲಾವಣೆಯಲ್ಲಿ ಇರತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಇಷ್ಟು ವಿಷಯವನ್ನು ಹೇಳಿ ನಾನು ಈ ನನ್ನ ಒಂದು ಬೋಧನೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇದರ ಮುಂದುವರಿದ ಭಾಗವನ್ನು ನಾನು ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಇಂದಿನ ತರಗತಿಯಲ್ಲಿ ನಾನು ಹೇಳಿದ ರೀತಿಯಲ್ಲಿ ಪತ್ರಿಕೆ ಏನಿದೆಯಲ್ಲ, ಆ ಪತ್ರಿಕೆಯಲ್ಲಿ ಬಳಸ್ತಕ್ಕಂಥ ಭಾಷೆಯಲ್ಲಿ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಶೈಲಿ ನಿಘಂಟಿದೆ ಅಂತ ಹೇಳ್ತಾ ಇದ್ದೆ. ಈ ಪತ್ರಿಕೋದ್ಯಮ ಎಂತಕ್ಕಂಥದ್ದು ನವ್ಯ ಶೈಲಿಯಿಂದ ಒಳಗೊಂಡಿರ್ತಕ್ಕಂಥದ್ದು. ಈ ಶೈಲಿ ಏಕರೀತಿಯಲ್ಲಿ ಇಲ್ಲ. ಇದು ಸ್ವಾಭಾವಿಕವಾಗಿಯೇ ಆ ಪತ್ರಕರ್ತನ ಒಲವು, ಪಾಂಡಿತ್ಯ, ಕರ್ತೃತ್ವ, ಆಮೇಲೆ ಸಾರ್ಥಕತೆಯನ್ನು ಇದು ಅವಲಂಬಿಸಿರ್ತಕ್ಕಂಥದ್ದು. ಆದ್ದರಿಂದಲೇ ಪತ್ರಿಕೆಗಳಲ್ಲಿ ವೈವಿಧ್ಯತೆ ಎಂತಕ್ಕಂಥದ್ದು ಕಂಡುಬರ್ತಕ್ಕಂಥದ್ದು. ಓದುಗರಲ್ಲಿ ಆಸಕ್ತಿಯನ್ನು ಕೆರಳಿಸಿ ಉಳಿಸಿಕೊಂಡು ಬರುವುದೇ ಈ ವೈವಿಧ್ಯತೆಗೆ ಪ್ರಮುಖ ಕಾರಣ. ಪತ್ರಿಕೆಗಳಲ್ಲಿ ಇಂದು ಕಂಡುಬರುವ ಅನೇಕ ಪ್ರಯೋಗಗಳಿಗೆ ಪಂಡಿತರ ಮಾನ್ಯತೆ ಇಲ್ಲದೇ ಇರಬಹುದು. ಯಾಕಂದರೆ ಅಲ್ಲಿ ವ್ಯಾಕರಣಬದ್ಧವಲ್ಲದ ಭಾಷೆಯನ್ನು ಬಳಸ್ತಾರೆ ಎಂತಕ್ಕಂಥ ಒಂದು ಆಪಾದನೆ ವಿದ್ವಾಂಸರಲ್ಲಿ, ಪಂಡಿತರಲ್ಲಿ ಇರತಕ್ಕಂಥದ್ದು. ಆದರೂ ಸಹ ಏನೇ ಆಕ್ಷೇಪಣೆಗಳಿದ್ದರೂ ಸಹ ಜನಕ್ಕೆ ಅರ್ಥವಾಗುತ್ತೆ ಎಂಬತಕ್ಕಂತಹ ಸಹಜವಾದಂತಹ ಒಂದು ಸಹಾನುಭೂತಿಯಿಂದ ಅವುಗಳನ್ನು ಬಳಸ್ತಾರೆ. ಹೀಗೆ ಈ ಪತ್ರಿಕೆ ಏನಿದೆಯಲ್ಲ, ಈ ಪತ್ರಿಕೆಯನ್ನು ಕುರಿತಂತೆ CV ರಾಜಗೋಪಾಲ್ ಎಂತಕ್ಕಂಥವರು ಭಾಷಾ ಪ್ರಯೋಗಗಳನ್ನು ಪರಿವರ್ತನೆಯ ಸಮಯದಲ್ಲಿ ಕೆಲವೊಂದು ಅನಿವಾರ್ಯತೆಗಳನ್ನು ನಾವು ಒಪ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅಂತಂದೇಳಿ ಅವರು ಹೇಳ್ತಕ್ಕಂಥದ್ದು. ಅಂತೆಯೇ ಕೆಲವೊಂದು ಶಬ್ದಗಳನ್ನು ಬಳಸುವಂಥ ಸಂದರ್ಭದಲ್ಲಿ, ಉದಾಹರಣೆಗೆ ಫೋನ್ ಮಾಡುವುದಕ್ಕೆ ಎಂಬ ಶಬ್ದಕ್ಕೆ ಫೋನಿಸ್ ಅಂತ ಹೇಳ್ತಾರೆ. ಊಟ ಮಾಡುವುದಕ್ಕೆ ಊಟೀಸ್ ಅಂತಂದೇಳಿ ಹೇಳ್ತಕ್ಕಂಥದ್ದು. ಆಮೇಲೆ ನಭೋ ನೋಟ ಎಂತಕ್ಕಂಥ ಶಬ್ದದ ಪ್ರಯೋಗ ಇರ್ಬೋದು. ಆಮೇಲೆ ಮೇಘಸ್ಫೋಟ ಎಂತಕ್ಕಂಥ ಶಬ್ದದ ಪ್ರಯೋಗ ಇರ್ಬೋದು. ಆಮೇಲೆ ಸಮಗ್ರಿತ ಅಂತೇಳಿ ಎಂಬ ಶಬ್ದ ಇರ್ಬೋದು. ಆಮೇಲೆ ನಿಷ್ಕೃತ ಎಂಬ ಶಬ್ದ ಇರ್ಬೋದು. ಆಮೇಲೆ ಗೊಂದಲಿತ, ಪ್ರಾಣಿ ಉದ್ಯಾನ, ಆಮೇಲೆ ಅದೇ ರೀತಿಯೊಳಗೆ ಚಿತ್ರೀಕೃತ, ಕವನಕರ್ತೃ, ಆಮೇಲೆ ಅದೇ ರೀತಿಯಾಗಿ ವಾಸಸ್ಥ, ಈ ರೀತಿಯಾಗಿ ಭಾಷೆಯ ರಚನೆಗೆ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥದ್ದು, ಅಂದರೆ ವಿಭಿನ್ನತೆ ಹಿನ್ನೆಲೆಯೊಳಗೆ ಪ್ರಾಮುಖ್ಯತೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಪತ್ರಿಕೆಗಳು ಮಾಡ್ತವೆ. ಆಮೇಲೆ ಈ ಹೊಸ ಪದಗಳಲ್ಲಿ ಬಹುಪಾಲು ಇಂಗ್ಲೀಷ್ ರಚನೆ ಎಂದನ್ನು ನಾವು ಕಾಣ್ತೀವಿ. ಅಂದರೆ ಇಂಗ್ಲೀಷ್ ರಚನೆಯೊಂದನ್ನು ಕಾಣ್ತೀವಿ ಅಂತಂದರೆ ಕನ್ನಡದಲ್ಲಿ ಹೇಳುವ ಉದ್ದೇಶದಿಂದ ರೂಪುಗೊಂಡಂತಹ ಶಬ್ದಗಳು, ಇಂಗ್ಲೀಷ್ ಶಬ್ದಗಳು ಕನ್ನಡದಲ್ಲಿ ಬಳಕೆಯಾಗಿರ್ತಕ್ಕಂಥದ್ದು. ಇದು ಹೆಚ್ಚಾಗಿ ಇತ್ತೀಚಿನ ದಿನಗಳಲ್ಲಿ ಕಂಡುಬರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಅದೇ ರೀತಿಯಾಗಿ ಹೊಸ ರಚನೆಗಳ ನಿರ್ಮಾಣದಲ್ಲಿ ಪದಕೋಶಗಳ ಘಟಕಗಳು ದೇಶೀಯವೋ ಅನ್ಯ ದೇಶೀಯವೋ ಎಂಬುದರ ಒಂದು ಪರಿಗಣನೆಗೆ ಬಾರದೇ ಇರಬಹುದು. ಇದು ಗಮನಿಸುವಂತಹ ಒಂದು ಸಂಗತಿ. ಇದರಿಂದ ಘಟಕಗಳ ರೂಪ ಏನಿದೆಯಲ್ಲ
ಆ ರೂಪವೇ ಗೊಂದಲವನ್ನು ಉಂಟು ಮಾಡುವ ರೀತಿಯಲ್ಲಿ ಇರ್ತಕ್ಕಂಥದ್ದು. ಹೊಸ ಪದ ರಚಿಸುವಾಗ ಕಾಲಮಿತಿ ನೇರವಾಗಿ ಸರಳವಾಗಿ ಓದುಗರಿಗೆ ಅರ್ಥ ಮುಟ್ಟಿಸಬೇಕು ಎಂಬ ಕೆಲಸ ಇಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಪತ್ರಿಕೆಗಳಲ್ಲಿ ಕೆಲವೊಂದು ದೋಷಗಳು ಇರ್ತಕ್ಕಂಥದ್ದನ್ನು ಸಹ ನಾವು ಗಮನಿಸಬಹುದು. ಇದರ ಮುಂದುವರಿದ ಭಾಗವನ್ನು ಇನ್ನೊಂದು ತರಗತಿಯಲ್ಲಿ ನಾನು ಬೋಧಿಸ್ತೀನಿ.